ರಾಜ ಹೇಳ್ತಾ ಇದ್ದಾನೆ, ಇದು ಈ ಮಣಿ ಸಾಮಾನ್ಯ ಅಲ್ಲ. 8 ಮಣ ಬಂಗಾರ ಕೊಡುತ್ತೆ ಈ ಮಣಿ. ಮನೇಲಿ ಇದ್ರೆ ಈ ಮಣಿ ಇಟ್ಕೊಂಡು ಮನೆಯಲ್ಲಿ ಅದಕ್ಕೆ ಪೂಜೆ ಗೀಜೆ ಮಾಡಿದ್ರೆ ಒಂದ್ ದಿನಕ್ಕೆ 8 ಮಣ ಬಂಗಾರ. ಅಂಥ ಮಣಿ ಇದು. ಈ ಮಣಿ ಯಾವ ಊರಲ್ಲಿ ಇರುತ್ತೆ ಆ ರಾಜ್ಯಕ್ಕೆ ದುರ್ಭಿಕ್ಷ ಅಂತ ಬರೋದೇ ಇಲ್ಲ. ಇನ್ನ ಯಾರ ಊರಲ್ಲಿ ಈ ಮಣಿ ಇರುತ್ತೆ ಆ ಊರಲ್ಲಿ ಯಾರಿಗೆ ಆದಿ ವ್ಯಾಧಿ, ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆ, ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ಬರೋದಿಲ್ಲ ಅಂತ ಉತ್ಕೃಷ್ಟವಾಗಿರತಕ್ಕಂಥದ್ದು ಅಂತ ಹೇಳದ. ಆಗ ಕೃಷ್ಣ ಅಂದ, ಇಂಥ ಮಣಿ ನೋಡ್ಕೊಳೋದ್ ತಕ್ಷಣ ಈ ಮಣಿ ಮಹಿಮ ಗೊತ್ತಾದ್ರೆ ಯಾವ ದೇಶದವ್ರು ಬರ್ತಾರೋ ಏನ್ ಕಥೆಯೋ, ಎಲ್ಲಿ ಅಪಹಾರ ಮಾಡಬೇಕಾರೋ, ಇದಕ್ಕೆ ಒಳ್ಳೆ ಸೆಕ್ಯೂರಿಟಿ ಬೇಕಾಗುತ್ತೆ. ರಾಜನ ಹತ್ರ ಬೇಕನ್ನು ಬೇಡ ಅನ್ನು ಯಾವ ಅಯ್ಯೋ ಕಾವಲು ಪಡೆಯವರಿರ್ತಾರೆ.